ಧರ್ಮಸ್ಥಳದಲ್ಲಿ ಮಹಿಳೆಯರನ್ನು ಕೊಂದವರು ಯಾರು ಎಂಬ ಶೀರ್ಷಿಕೆಯಲ್ಲಿ ಮಹಿಳಾ ಸಂಘಟನೆಗಳು ಸೆಪ್ಟೆಂಬರ್ 16ರಂದು ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ವೇದವಲ್ಲಿ ಪ್ರಕರಣ, ಸೌಜನ್ಯ ಪ್ರಕರಣ, ಆನೆ ಮಾವುತ ಮತ್ತು ಸಹೋದರಿ ಪ್ರಕರಣ ಹಾಗೂ ಪದ್ಮಲತಾ ಸಾವಿನ ತನಿಖೆ ಆಗಬೇಕು ಎಂದು ಸಂಘಟನೆಕಾರರು ಆಗ್ರಹಿಸಿದರು. ಅಸಹಜ ಸಾವುಗಳು ಅಂತೇಳಿದ್ರೆ ಯಾರೇ ಸತ್ರು ಅಸಹಜ ಸಾವುಗಳಲ್ಲಿ ಅವರು ಅತ್ಯಾಚಾರ ಮಾಡಿದ್ದಾರೆ, ಕೊಲೆ ಮಾಡಿರ್ತಕ್ಕಂಥದ್ದು, ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ಪೊಲೀಸ್ ಸ್ಟೇಷನಲ್ಲಿ ಕೇಸು ದಾಖಲಾಗಿದೆ. ಈಗಾಗಲೇ ತನಿಖೆಗಳು ನಡೆದಿದೆ. ಮತ್ತು ನಿಜವಾದಂಥ ಆರೋಪಿಗಳು ಯಾರು? ಮತ್ತು ನಮ್ಮೂರುಗಳಲ್ಲಿ ಏನಾದ್ರೂ ಯಾರಾದರೂ ಒಬ್ಬರು ಸತ್ತರೆ ಅವ್ರಿಗೆ ತಕ್ಷಣದಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿ ಸತ್ತರೆ ತಕ್ಷಣ ಪೊಲೀಸ್ನವ್ರು ಬರ್ತಾರೆ, ತನಿಖೆ ನಡೆಸ್ತಾರೆ, ಆರೋಪಿಗಳು ಯಾರಿದ್ದಾರೆ ಅನ್ನುವಂಥದ್ದನ್ನು ಅವರು ಕಂಡುಹಿಡಿತಾರೆ. ಆದರೆ ಇಷ್ಟೆಲ್ಲ ಸುಮಾರು 450ರಿಂದ 500 ಸಹಜ ಸಾವುಗಳು ನಡೆದಿದ್ರೆ ಸಂಬಂಧಪಟ್ಟಂಗೆ ಯಾರೂ ಮಾತಾಡ್ತಾ ಇಲ್ಲ. ಈಗಾಗಲೇ SIT ತನಿಖೆ ಆಗಿದೆ. ಯಾಗ ಚಿನ್ನಪ್ಪ ಅಂತ ಬಂದರು, ಅವ್ರು ನಾನು 106 ಶವಗಳನ್ನು ಊತ ಹಾಕಿದ್ದೀವಿ ಅಂತ ಹೇಳಿದ್ರು. ಊತ ಹಾಕಾದ್ಮೇಲೆ ಅಲ್ಲಿ ಸುಮಾರು ಅವ್ರನ್ನ ಮುಸುಗುದಾರಿ ಹಾಕಂದ್ರು, ಕೈ ಸಿಕ್ತು, ಕಾಲು ಸಿಕ್ತು, ಬುರುಡೆ ಸಿಕ್ತು, ಅಲ್ಲಿ ಹೇಳ್ತೀವಿ ಇಲ್ಲಿ ಹೇಳ್ತೀವಿ ಅನ್ನುವಂಥ ಸಾಕಷ್ಟು ಜಾಗಗಳೆಲ್ಲ ತೋರಿಸಿದ್ರು. ಕೆಲವೊಂದು ಇದೆಲ್ಲ ಸಿಕ್ಕಾದ್ಮೇಲೆ ಕೆಲವ್ರಿಗೇನು ಇದನ್ನು ಗ್ರಾಮೀಣ ಅಭಿವೃದ್ಧಿ ಸ್ವಸಹಾಯ ಸಂಘಗಳ ಮುಖಾಂತರ BJP RSSನವರು ಈ ಕೇಸ್ಗಳನ್ನ ಏನಾದರೂ ಮಾಡಿ ಮುಚ್ಚಾಕಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳನ್ನ ಎತ್ಕಟ್ಟಿದ್ರು. ಅದು ನೇತೃತ್ವ ಕೊಟ್ಟಂಥವ್ರು ಯಾರು? ನೇತೃತ್ವ ಕೊಟ್ಟಂಥವ್ರು BJP ಮತ್ತು RSSನವರು. ನಾವೆಲ್ಲ ಗ್ರಾಮೀಣ ಭಾಗದ ಹಳ್ಳಿಗಳಿಗೆ ಹೋದ್ರೆ ಯಾರು ನಾಯಕತ್ವ ವಹಿಸ್ತಾಯಿದ್ರು? ಅಲ್ಲಿ ಯಾರಪ್ಪ ಅಂದ್ರೆ ಧರ್ಮಸ್ಥಳದ ಅಭಿಮಾನಿಗಳ ಸಂಘ ಅಂತ ಅಲ್ಲಿದ್ದಂಥವ್ರು ಯಾರು? ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ನೌಕರರು ಮತ್ತು ಸ್ವಸಹಾಯ ಸಂಘದ ಹೆಣ್ಣುಮಕ್ಕಳು ಇವತ್ತು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾಯಿದ್ದಾರೆ. ನಮಗೆ ಮುಂದಿನ ದಿನಗಳಲ್ಲಿ ಸಾಲ ಕೊಡಲ್ಲ, ಸೌಲಭ್ಯಗಳನ್ನು ಕೊಡಲ್ಲ, ಇದನ್ನು ತಡೆಗಟ್ಟಬೇಕು ಅಂತ ಕೇಳ್ತಾ ಇದ್ದಾರೆ ಅನ್ನುವಂಥ ವಿಷಯಗಳನ್ನು ಅಲ್ಲೆಲ್ಲ ಮಾತಾಡ್ತಾಯಿದ್ದಾರೆ. ಆದರೆ ನಾವು ಕೇಳ್ತಾ ಇದ್ದೀವಿ, ಇವತ್ತು ಅದು ಒಂದು ಕಡೆ ತನಿಖೆಗಳಾಗ್ತಾಯಿದೆ, ಅದು ನಿಷ್ಪಕ್ಷಪಾತ ತನಿಖೆ ಆಗಬೇಕು, ಯಾರು ಆರೋಪಿಗಳಿದ್ದಾರೆ ಅದು ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಈಗ ಈಗಾಗಲೇ SITನ ಪೂರ್ವ ಪ್ರಮಾಣದಲ್ಲಿ ಸ್ವತಂತ್ರವಾಗಿ SITನ ತನಿಖೆ ಮಾಡಲಿಕ್ಕೆ ಬಿಡಬೇಕು. ಮತ್ತು ಅದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್ ಸಂಸ್ಥೆ ದೊಡ್ಡ ಹಗರಣ, ಅದು ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ತಗೊಂಡು ಬರ್ತಾ ಇದ್ದಾರೆ, ಹೆಚ್ಚು ಬಡ್ಡಿಗೆ ವಾರದ ಕಂತು ಬಿಡ್ತಾ ಇದ್ದಾರೆ. ಪ್ರತಿ ನಮ್ಮ ಗ್ರಾಮೀಣ ಭಾಗದ ಬಡ ಕೂಲಿಕಾರರು, ದಲಿತರು, ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಏನು ಸ್ಲಮ್ನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನ ಸಾಲ ತಗೊಳ್ತಾರೆ. ಅವ್ರ ಹತ್ರ ಸಾಲ ತಗೊಂಡು ಸಾಲ ತೀರ್ಸೋದು ಹೆಂಗೆ? ಅವರು ವಾರದ ಕಂತು ಎಲ್ಲಿಂದ ತಂದು ಕೊಡ್ತಾರೆ? ಅವ್ರಿಗೆ ಆದಾಯ ಏನಿದೆ? ಆದಾಯ ಮೂಲ ಇಲ್ಲ. ಇವತ್ತು ಕೂಲಿ ಹುಡಿಕೊಂಡು ನಗರ ಪ್ರದೇಶಕ್ಕೆ ವಲಸೆ ಹೋಗ್ತಾ ಇದ್ದಾರೆ ನಮ್ಮ ಹೆಣ್ಣುಮಕ್ಕಳು. ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಾಯಿದ್ದಾರೆ, ಮನೆ ಕೆಲಸದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅಂಗಡಿ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. 10 ಕಿಲೋಮೀಟ್ರ್ ದೂರ ಹೋಗಿ ಕೆಲಸ ಮಾಡಿ ಮತ್ತೆ ಈ ಸಂಸ್ಥೆಗಳಿಗೆ ಬಂದು ವಾರದ ಕಂತನ್ನು ಕಟ್ಟಬೇಕು, ಇಲ್ಲ ಅಂದರೆ ದೇವ್ರ ಮೇಲೆ ಪ್ರಮಾಣ ಮಾಡಿಸ್ತಾರೆ. ಇದ್ರ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಅದ್ರ ಜೊತೆಗೆ ಇವತ್ತು ಭೂಕಳ್ಳತನ, ಭೂಮಿಯನ್ನು ಇವತ್ತು ಸುತ್ತಮುತ್ತ ಇರ್ತಕ್ಕಂಥ ಧರ್ಮಸ್ಥಳದಲ್ಲಿರ್ತಕ್ಕಂಥ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಭೂಮಿಯನ್ನು ಇವತ್ತು ವಶಪಡಿಸ್ಕೊಂಡಿದ್ದಾರೆ, ಕಿತ್ಕೊಂಡಿದ್ದಾರೆ. ದಲಿತ ಭೂಮಿಯನ್ನು ಇವತ್ತು ಕಬ್ಜಾ ಮಾಡ್ಕೊಂಡಿದ್ದಾರೆ. ಇದೆಲ್ಲರೂ ಸಹ ಧರ್ಮಸ್ಥಳ ನಡೆಯತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರನೋ ಮತ್ತು ದೌರ್ಜನ್ಯಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ರೀತಿಯಾದಂಥ ರೀತಿಯಲ್ಲಿ ತನಿಖೆಗಳಾಗಬೇಕು ಅನ್ನೋದು ಇಲ್ಲಿ ತನಕ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ನನಗನ್ಸುತ್ತೆ ಮೊದಲು ಪ್ರಾರಂಭದ ಹಂತದಲ್ಲಿ BJPಯರು ಅದು SIT ತನಿಖೆ ಆಗಬೇಕು ಅಂತ ಹೇಳಿದಂಥವ್ರು ಇದ್ದಕ್ಕಿದ್ದಂಗೆ ಯಾಕೆ ರಿವರ್ಸ್ ಆದರು? ಇದನ್ನು ಧರ್ಮದ ಹೆಸರಿನಲ್ಲಿ ಇವತ್ತು ಈ ಒಂದು ಧರ್ಮಸ್ಥಳ ವಿಷಯವನ್ನು ಇವತ್ತು ಕಾಲ್ನಡಿಗೆ ಜಾಥಾ ಮಾಡಿದ್ರು, ಹೆಣ್ಣು ಮಕ್ಕಳು ನ್ಯಾಯ ಕೊಡಿಸ್ತೀವಿ ಅಂದರು, ಕುಣಿದ್ರು, ಡ್ಯಾನ್ಸ್ ಮಾಡಿದ್ರು, ಸಂಭ್ರಮ ಆಚರಿಸಿದ್ರು. ಇವತ್ತು ಸತ್ತ ಹೆಣದ ಮುಂದೆ ಇವತ್ತು ಡ್ಯಾನ್ಸ್ ಮಾಡುವಂಥ ಪರಿಸ್ಥಿತಿ ಇವತ್ತು ರಾಜಕಾರಣದಲ್ಲಿ ಇದೆ ಅಂತಂದರೆ ಎಲ್ಲೂ ಕೋಮು ಗಲಭೆಗಳು ನಡೀತದೆ, ಎಲ್ಲಿ ಧರ್ಮದ ಹೆಸರಿನಲ್ಲಿ ಗಲಾಟೆಗಳು ನಡೀತದೆ, ಅಲ್ಲಿ ಹೋಗಿ ಮೊದಲು ನೇತೃತ್ವ ಕೊಡ್ತಕ್ಕಂಥವ್ರು ಅವರು ಅಶೋಕ್ ಅಂತಕ್ಕಂಥವ್ರು, CD ರವಿ ಅಂತಕ್ಕಂಥವ್ರು, ಶೋಭಾ ಕರಂದ್ಲಾಜೆ ಅಂತಕ್ಕಂಥವ್ರು, ಇನ್ನೊಬ್ಬರು ಮೈಸೂರಿನಲ್ಲಿ ಒಬ್ಬ ಇದ್ದಾರೆ, ಏನೋ ಅವನು ಪ್ರತಾಪ್ ಸಿಂಹ ಅಂತ ಇದ್ದಾರೆ. ಇವ್ರದ್ದೆಲ್ಲರೂ ಕತೆಗಳೇನು? ಇವ್ರೇನು ಹಿನ್ನೆಲೆ ಏನು? ಇವ್ರೇನು ಮಾಡ್ತಾಯಿದ್ದಾರೆ? ಇಡೀ ದೇಶವನ್ನು, ಇಡೀ ಕರ್ನಾಟಕ ರಾಜ್ಯವನ್ನು ಒಂದು ಕೋಮು ದಳ್ಳೂರಿಗೆ ತಗೊಂಡು ಹೋಗಲಿಕ್ಕೆ ನಿರಂತರವಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಇವ್ರನ್ನ ಅಲ್ಲಿ ನಿಜವಾದಂಥ ಹೆಣ್ಣು ಮಕ್ಳಿಗೆ ನ್ಯಾಯ ಸಿಗಬೇಕು ಅಂತ ಅವರಲ್ಲಿ ಒಂದು ಚೂರೂ ಒಂದು ಕಣದಷ್ಟು ಅವ್ರಿಗೆ ಆಸಕ್ತಿ ಇಲ್ಲ. ಇದನ್ನು ಲಾಭ ಮಾಡಿಕೊಂಡು ಮತ್ತೆ ಅಧಿಕಾರವನ್ನು ಹೆಂಗೆ ಪಡ್ಕೊಳ್ಬೇಕು ಅಂತ ಅದು ತಕ್ಕಂತೆ ಧರ್ಮಸ್ಥಳದಲ್ಲಿ ಸತ್ತಿರುವ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕಾಗಿಲ್ಲ, ಧರ್ಮಸ್ಥಳದ ವಿಚಾರ ಇಟ್ಕೊಂಡು ನಮ್ಗೆ ಅಧಿಕಾರ ಬೇಕು. ಹೌದು, ನಿಜವಾಗ್ಲೂ ಅವ್ರಿಗೆ ಅಧಿಕಾರದ ದಾಹಕ್ಕೋಸ್ಕರ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಸಾವುಗಳನ್ನು, ಅತ್ಯಾಚಾರದ ಕೊಲೆಯನ್ನು ಮುಂದೆ ಇಟ್ಕೊಂಡು ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಏನಾದರೂ ಅಪಪ್ರಚಾರ ಮಾಡಬೇಕು. ಅದು ತಕ್ಕಂತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ಮಂತ್ರಿಗಳು ಕೆಲವರು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ಅವ್ರದ್ದೇ ಸರ್ಕಾರ SIT ರಚನೆ ಮಾಡಿದೆ, ಅದರೊಳಗಡೆ ಒಬ್ಬರು ಷಡ್ಯಂತ್ರ ಅಂತ ಮಾತಾಡ್ತಾರೆ, ಮತ್ತೊಂದಂತ ಮಾತಾಡ್ತಾರೆ, ಇನ್ನೊಬ್ಬರು ಅಲ್ಲಿರ್ತಕ್ಕಂಥ ಕಳಂಕವನ್ನು
ಏನು ವೀರೇಂದ್ರ ಹೆಗ್ಗಡೆ ಮೇಲೆ ಇರ್ತಕ್ಕಂಥ ಕಳಂಕವನ್ನು ತೆಗಿಲಿಕ್ಕೋಸ್ಕರ SIT ತನಿಖೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಈ ಥರ ಲೂಸ್ಟ್ ಥರ ಮಾತನಾಡ್ತಕ್ಕಂಥದ್ದನ್ನು ವಿರೋಧ ಪಕ್ಷದವರು ಆಡಳಿತ ಪಕ್ಷದವ್ರು ನಿಲ್ಲಿಸಬೇಕು. ಇವತ್ತು ಏನು ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಏನು ಎಲ್ಲ ಪ್ರಕರಣಗಳೇನಿದೆಯಾ, ದೌರ್ಜನ್ಯದ ಪ್ರಕರಣಗಳು, ಅತ್ಯಾಚಾರದ ಪ್ರಕರಣಗಳು, ಅಸಹಜ ಸಾವುಗಳು ಮತ್ತು ಭೂಕಬಳಿಕೆ, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ನಡೀತಕ್ಕಂಥ ದೌರ್ಜನ್ಯಗಳು, ಇದೆಲ್ಲ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಇವತ್ತು ಮಹಿಳಾ ಸಂಘಟನೆಗಳು ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ. ಇದ್ದ 3ರ ಪೈಕಿ ಕದ್ದವರು ಯಾರು? ಇರೋದು 3 ಜನ, ಕದ್ದಿರೋರು ಯಾರು? ಹಾಗೆ ಧರ್ಮಸ್ಥಳದಲ್ಲಿ ಏನು ಘಟನೆ, ಹೆಣ್ಮಕ್ಳ ಮೇಲೆ ಭೀಭತ್ಸವಾಗಿ ಅನ್ಯಾಯ ಆಗಿ ಅತ್ಯಾಚಾರ ಆಗಿ ಕೊಲೆಗಳನ್ನ ಮಾಡೋದು, ಅವನ್ನ ಬಿಸಾಕಿ, ಇದು ಆಲ್ಮೋಸ್ಟ್ ಈಗ ನೆನ್ನೆ ಮೊನ್ನೆ ಕೇಸ್ ಅಲ್ಲ, ಅದು ದಶಕಗಳಿಂದ ನಡೆದು ಈ ಒಂದು ಘನಘೋರವಾದ ಈ ಕೃತ್ಯಕ್ಕೆ ಯಾರು ಸಾಕ್ಷಿ ಆದರು? ಹೆಣ್ಮಕ್ಳನ್ನ ಅಷ್ಟೊಂದು ತಾತ್ಸಾರವಾದ್ರ? ಹೆಣ್ಮಕ್ಳನ್ನ ಅಷ್ಟೊಂದು ಬೇಡವಾದವಾ? ಸೊ ಹಾಗೆ ಹೆಣ್ಮಕ್ಳ ಬಗ್ಗೆ ನೀವು ಯೋನಿ ಮೊಲಗಳ ಮೇಲೆ ಮಾತ್ರ ನಿಮ್ಗೆ ಕಂಡಿದ್ರೆ ಮತ್ತು ನಮ್ಮಗಳ ಅಸ್ತಿತ್ವ ಮತ್ತು ನಮ್ಮ ಘನತೆ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಎಲ್ಲರೂ ಕೂಡ ರಾಜಕೀಯ ಮಾತ್ರ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನಮ್ಮದು ವಿರೋಧ ಇದೆ. ಈಗ ನೀವು ಹೇಳ್ದಂಗೆ ಸ್ನೇಹಮಯಿ ಕೃಷ್ಣ ಅಂತ ಹೇಳಿದ್ರಿ. ಸ್ನೇಹ ಅಂದರೆ ಏನು ಮತ್ತು ಕೃಷ್ಣಮಯಿ ಅಂದರೆ ಯಾರು ಅವರು? ಅರ್ಥ ಆಯ್ತು? ಅವ್ರು ಎಲ್ಲ ಕೇಸ್ಗೂ ಮೂಗು ತುಸ್ಕೊಂಡು ಬರ್ತಾಯಿದ್ರೆ ಅದು ಸಲ್ಲ. ಅದು ಆ್ಯಕ್ಚುಲಾಗಿ ಏನಂತೀರಾ? ಹೆಣ್ಣುಮಕ್ಕಳ ವಿಚಾರಗಳು ಬಂದಾಗ ಅದು ರಾಜಕೀಯ ವಿಚಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ವಾಟ್ ಈಸ್ ರಾಜಕೀಯ? ನಮ್ಮ ಅಸ್ತಿತ್ವ, ನಮ್ಮ ಶೈಕ್ಷಣಿಕ, ನಮ್ಮ ಜಾತಿ ವಿಚಾರ, ನಮ್ಮ ಧರ್ಮ ವಿಚಾರ, ನಮ್ಮ ಲಿಂಗತ್ವದ ವಿಚಾರ, ಈ ಎಲ್ಲವೂ ಕೂಡ ಎಲ್ಲಿ ಮೂಲೆ ಗುಂಪು ಆಗ್ತಾ ಹೋಗ್ತದೋ ಅಲ್ಲಿಗೆ ಬಂದಾಗ ಮಾತ್ರ ನಾವು ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಇದೇ ಬಂದು ಸ್ನೇಹಮಯ ಕೃಷ್ಣ ಯಾವುದೇ ಇದು ದೃಷ್ಟಿಕೋನದಲ್ಲಿ ಇದಕ್ಕೆ ಬಂದಿದ್ದಾರೋ ಅವ್ರಿಗೂ ಅದಕ್ಕೆ ಏನು ಸಂಬಂಧ ಇದೆಯೋ? ಐ ಥಿಂಕ್ ಇಟ್ ಇಸ್ ನನ್ ಆಫ್ ಇಸ್ ಬಿಸ್ನೆಸ್ ಆ್ಯಕ್ಚುಲಿ. ಏನಂತೀರಾ? ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯವನ್ನು ಒಳಗಡೆ ಹಾಕಿದ್ದು ಒಂದು ಕಡೆ ಇದಾಯಿತು ಅಂತಂದ್ರೆ, ಇನ್ನೊಂದು ಕಡೆ ಬಂದು ಇಲ್ಲಿ ಎಲ್ಲದಕ್ಕೂ ಅದಕ್ಕೆ ಇದು ಪೊಲಿಟಿಸೈಸಿಂಗ್ ಇಶ್ಯೂ ಅಂತ ಅನಿಸ್ತಾ ಇದೆ. ಇವ್ರು ಯಾವಾಗಲೂ 24 ಗಂಟೆ ಮಾಧ್ಯಮದಲ್ಲಿ ನಾನು ಫೇಮಸ್ ಆಗಬೇಕು ಅಂತಿದ್ರೆ ಇದಕ್ಕೆ ಹೆಣ್ಮಕ್ಳನ್ನ ನೀವು ಬಳಸ್ಕೊಳ್ಳೋವಂಥ ಅವಶ್ಯಕತೆ ಬೇಕಾಗಿಲ್ಲ. ಸ್ನೇಹಮಯ ಕೃಷ್ಣನಿಗೆ ತುಂಬ ಬೇರೆ ಕೆಲಸಗಳಿದ್ದಾವೆ, ಅದನ್ನು ಒತ್ಕೊಟ್ಟು ಮಾಡಬೇಕು ಅವ್ರು. ಆ್ಯಕ್ಚುಲಾಗಿ ನಮ್ಮ ವಿಚಾರ ಧರ್ಮಸ್ಥಳದ ಏನು ಈ ಘಟನೆಗಳಾಗಿದ್ದಾವೋ ಅದು ಯಾರು ಮಾಡಿರೋದು? ಕೊಂದವರು ಯಾರು? ನಮ್ಮನ್ನು ಈ ಹೆಣ್ಣುಮಕ್ಕಳನ್ನ ಧರ್ಮಸ್ಥಳದಲ್ಲಿ ಸಾಯಿಸಿದವ್ರು ಯಾರು? ಸೊ ಹೆಣ್ಣುಮಕ್ಕಳು ಯಾಕೆ ಇಷ್ಟು ವಲ್ನರಬಲ್ ಆಗಿ ನಾವಿದ್ದೀವಿ? ಯಾಕೆ ನಮ್ಮನ್ನು ಅಷ್ಟು ದಮನವಾಗಿ ನೋಡ್ತಾ ಇದ್ದಾರೆ? ಸೊ ಅಲ್ಲಿರುವಂಥ ಈ ಶಕ್ತಿಗಳು ಯಾರಿದ್ದಾರೋ ಅವರನ್ನು ಕಂಡುಹಿಡಿಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಡ ಹಾಕುವ ಕಾರ್ಯಕ್ರಮ ಇವತ್ತು ಇದು ಕೊಂದವರು ಯಾರು ಅಂತ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಸ್ನೇಹಮಯ ಕೃಷ್ಣದ ಪಾತ್ರವನ್ನು ನಾವು ವಾಪಸ್ ಪ್ರಶ್ನೆ ಮಾಡಲೇಬೇಕಾಗ್ತಾ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಬೇಳೆಕಾಳು ಬೇಯಿಸ್ಕೊಳ್ಳೋ ಬೇರೆ ಬೇರೆ ಗಂಡಸರನ್ನ ಕೂಡ ನಾವು ಪ್ರಶ್ನೆಗಳನ್ನ ಮಾಡಲೇಬೇಕಾಗ್ತಾ ಇದೆ. ಹೌದಲ್ಲ? ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ನಮಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿ ಅಂತ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೇವೆ. ಈಗ ನಾವು SITಗೆ ಕೇಳ್ತಾ ಇರೋದು, ಇಲ್ಲ ಅಲ್ಲಿ ಏನೇನು ಸಾವುಗಳು ನಡೆದಿವೆ, ಏನೇನು ಪ್ರಕರಣಗಳು ದಾಖಲಾಗಿವೆ ಅವೆಲ್ಲವನ್ನು ಕೂಡ ತನಿಖೆ ಮಾಡಬೇಕು ಅಂತ ಒಂದು. ಹಾಗೆ ಸರ್ಕಾರಕ್ಕೆ ನಾವೇನು ಕೇಳ್ತಾ ಇದ್ದೀವಿ ಅಂತಂದರೆ SITಗೆ ಇನ್ನೂ ಹೆಚ್ಚು ಬಲ ತುಂಬಬೇಕು. ಮತ್ತು ಯಾವುದೇ ಸರ್ಕಾರ ಯಾರಿಗೂ ಕೂಡ ಮತ್ತು ಯಾವುದೇ ಬಲಾಢ್ಯರಿಗೂ ಕೂಡ ಅಥವಾ ಯಾವುದೇ ರಾಜಕೀಯಕ್ಕೂ ಕೂಡ ಮಣಿಬಾರ್ದು. ಇಲ್ಲಿ ಹೆಣ್ಮಕ್ಳನ್ನ ಮತ್ತು ಯಾರು ಸಾವಿಗೀಡಾಗಿದ್ದಾರೆ, ಯಾರು ಕೊಲೆ ಆಗಿದ್ದಾರೆ, ಅಂಥವ್ರ ಸಂತ್ರಸ್ತರೇನಿದ್ದಾರೆ ಅಂಥವ್ರನ್ನ ಗಮನದಲ್ಲಿಟ್ಕೊಂಡು ಅವ್ರಿಗೆ ನ್ಯಾಯ ಕೊಡೋಕ್ಕೋಸ್ಕರ ಸರ್ಕಾರ SITಗೆ ಹೆಚ್ಚಿನ ಬಲ ಕೊಡಬೇಕು ಅಂತ ನಾವು ಇಲ್ಲಿ ಕೇಳ್ತಾ ಇದ್ದೀವಿ. ಮತ್ತು ಇನ್ನೊಂದೇನಂತಂದರೆ ನಾವು ಪ್ರಶ್ನೆ ಮಾಡ್ತಾ ಇರೋದು, ಇಲ್ಲಿ ಸೌಜನ್ಯ ಕೇಸಲ್ಲಿ ಒಂದು ಸಂತೋಷ್ ಅವ್ರದ್ದು ಖುಲಾಸೆ ಆಯಿತು. ಆದರೆ ನಿಜವಾಗ್ಲೂ ಕೊಂದವ್ರು ಯಾರು ಅಂತ ಪತ್ತೆ ಆಗ್ತಾ ಇಲ್ಲ. ಹಾಗಾಗಿ ಅಲ್ಲಿ ಎಲ್ಲ ಕೇಸ್ಗಳಲ್ಲೂ ಕೂಡ ಕೊಂದವ್ರು ಯಾರು ಅನ್ನೋದು ನಮಗೆ ಗೊತ್ತಾಗಬೇಕು. ಆಮೇಲೆ ಇಲ್ಲಿ ಇನ್ನೊಂದೇನು ನಡೀತಿದೆ ಅಂದರೆ, ಇಲ್ಲಿ ನಾವು ಯಾವಾಗ ಹೋರಾಟ ಮಾಡ್ತಾಯಿದ್ದೀವಿ, ಹೋರಾಟಗಳು ಶುರು ಮಾಡ್ತಿದ್ದೀವಿ, ಪ್ರಶ್ನೆ ಮಾಡ್ತಾಯಿದ್ದೀವಿ, ಆಗ ಅದನ್ನು ದೇವರು, ಧರ್ಮ ಮತ್ತು ರಾಜಕಾರಣಕ್ಕೆ ತಳಕು ಹಾಕ್ತಾ ಇದ್ದಾರೆ. ಆದರೆ ನಾವಿಲ್ಲಿ ಯಾವುದೇ ಕಾರಣಕ್ಕೂ ನಾವು ದೇವರು, ಧರ್ಮ ಅಥವಾ ಯಾವುದೇ ರಾಜಕಾರಣಕ್ಕೆ ನಾವು ಅದನ್ನು ಸೇರಿಸ್ತಾ ಇಲ್ಲ. ನಮ್ಮ ಪ್ರಶ್ನೆ ಇರೋದಿಷ್ಟೇ, ಹೆಣ್ಮಕ್ಳು ಇಷ್ಟೊಂದು ಮಟ್ಟದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಅತ್ಯಾಚಾರಕ್ಕೊಳಗಾಗ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ, ಕೊಲೆ ಆಗ್ತಾ ಇದ್ದಾರೆ. ಅದನ್ನು ಈ SIT ತನಿಖೆ ಮಾಡಬೇಕು. ಮತ್ತು ಸರ್ಕಾರ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇದಕ್ಕೆ ಕೊಂದವರು ಯಾರು ಅಂತ ಪತ್ತೆ ಮಾಡಬೇಕು. ಅವರಿಗೆ ಸರಿಯಾಗಿ ಸೂಕ್ತವಾಗಿ ಶಿಕ್ಷೆ ಆಗಬೇಕು.
ಆ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯನಿರ್ವಹಿಸಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಆಮೇಲೆ ಇನ್ನೆಲ್ಲೂ ಕೂಡ ಇಂಥ ಘಟನೆಗಳು, ಇಂಥ ದುರ್ಘಟನೆಗಳು ನಡಿಬಾರ್ದು. ಆ ಥರ ಸರ್ಕಾರ ಒಂದು ನಡ್ಕೊಳ್ಬೇಕು, ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಒಂದು ಇವತ್ತು ಅಭಿಯಾನ ಶುರು ಮಾಡ್ತಾ ಇದ್ದೀವಿ. ಆ ಅಭಿಯಾನಕ್ಕೆ ಹೇಗಿರಬೇಕು ಅನ್ನೋದನ್ನ ಮುಂದೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಕೊಂದವರು ಯಾರು ಅನ್ನೋ ಅಭಿಯಾನದ ಮೂಲಕ ಈ ಅಭಿಯಾನವನ್ನು ಆರಂಭ ಮಾಡ್ತಾ ಇದ್ದೀವಿ.